ಕರೆದಿರೋ ಕಾರಣ ನಿಮಗೆಲ್ಲ ಗೊತ್ತಿರೋಂಗೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಸುಮಾರು 2024 ಡಿಸೆಂಬರ್ ಅಂದರೆ ಒಂದು ವರ್ಷ ಮುಂಚೆ ಮೈಸೂರಿನ ಅಡ್ವಾನ್ಸ್ಡ್ ಸರ್ಜಿಕಲ್ ಸಿಸ್ಟಮ್ ಅಂದರೆ ಡಾವಿನ್ಸಿ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ಪ್ರಥಮ ಬಾರಿಗೆ ಮೈಸೂರಿಗೆ ಸುತ್ತಮುತ್ತ ಜಿಲ್ಲೆಗೆ ಫಸ್ಟ್ ಟೈಮ್ ತಂದಿದ್ದೀವಿ. ಒಂದು ವರ್ಷದಲ್ಲಿ ನಾವು ಸುಮಾರು 150 ಸಕ್ಸಸ್ಫುಲ್ ಆಗಿ ರೋಬೋಟಿಕ್ ಸರ್ಜರೀಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಒಂಥರ ಇದು ಏಳಿಗೆ ಅಂತ ಅಂದರೆ ನಮ್ಮ ಆಸ್ಪತ್ರೆ ಅಥವಾ ಸುತ್ತಮುತ್ತ ಆಸ್ಪತ್ರೆ ಅಥವಾ ಸುತ್ತಮುತ್ತ ಜಿಲ್ಲೆಗೆ ಒಂಥರ ಪ್ರೌಡ್ ಮೂಮೆಂಟ್. ನೀವೆಲ್ಲ ನೋಡಿರೋಂಗೆ ವಿ ಆರ್ ಲಿವಿಂಗ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏರಾ ಅಂದರೆ ನೀವೆಲ್ಲ ನೋಡಿರ್ತೀರ ಎಲ್ಲ ಕಡೆ AI ಬರ್ತಾ, ಈವನ್ ಈ ಮೀಡಿಯಾದಲ್ಲೂ ತುಂಬ AI ಬರ್ತಾ ಇದೆ. ಯು ಡಿ ನಾಟ್ ಸಿಟ್ ಅಂಡ್ ರೈಟ್, ಎಲ್ಲ ChatGPT ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ರೋಬೋಟಿಕ್ ಸಿಸ್ಟಮ್ ಬಂದಿದೆ. ಇದರಾಲ್ ಯಾಕೆ ಅಡ್ವಾನ್ಸ್ ಆಗ್ತಾ ಇದೆ ಅಂದರೆ ಇಟ್ ಇಸ್ ಆಲ್ ಮೇಕಿಂಗ್ ಅವರ್ ಲೈಫ್ ಈಸಿ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಇದನ್ನ ಅಳವಡಿಸ್ಕೊತಾ ಇದ್ದೀವಿ. ಸುಮಾರು ಒಂದು 20 ವರ್ಷ ಮುಂಚೆ ಸರ್ಜಿಕಲ್ ಸಿಸ್ಟಮ್ ಹೇಗಿತ್ತು ಅಂದರೆ ತುಂಬ ದೊಡ್ಡ ಸರ್ಜರೀಸ್ ಆಗ್ತಾ ಇತ್ತು. ಹೊಟ್ಟೆ ಪೂರ್ತಿ ಕಟ್ ಮಾಡ್ತಾ ಇದ್ರಿ, ಎದೆ ಭಾಗ ಕಟ್ ಮಾಡ್ತಾ ಇದ್ರಿ. ಸೊ ಅದರಿಂದ ರಿಕವರಿ ಲೇಟ್ ಆಗ್ತಾ ಇತ್ತು, ಅಂದರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತು, ರಕ್ತಸ್ರಾವ ಜಾಸ್ತಿ ಆಗ್ತಾ ಇತ್ತು, ಟೆಕ್ನಾಲಜಿ ಇರಲಿಲ್ಲ. ಈಗ ಬರ್ತಾ ಟೆಕ್ನಾಲಜಿ ಹೇಗಾಗಿದೆ ಅಂದರೆ ನಾವು ಸ್ಮಾಲ್ ಇನ್ಸಿಷನ್ ಅಂದರೆ ಚಿಕ್ಕ ರಂಧ್ರ ಮಾಡಿ ಹೊಟ್ಟೆ ಒಳಗೆ ಅಥವಾ ಎದೆ ಭಾಗದಲ್ಲಿ ಟ್ಯೂಮರ್ ಪೂರ್ತಿ ತೆಗೆದು ಪೇಷಂಟ್ನ ರಿಕವರಿ ಬೇಗ ಮಾಡುವಂಥ ಟೆಕ್ನಾಲಜಿ ಬಂದಿದೆ. ಅಂದರೆ ನಮ್ಮ ಒನ್ ಆಫ್ ದ ಟೆಕ್ನಾಲಜೀಸ್ ಅವರ್ ಡಾವಿನ್ಸಿ ರೋಬೋಟಿಕ್ ಸಿಸ್ಟಮ್. ಸೊ ಸುಮಾರು 1 ವರ್ಷ ಆಯಿತು ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿ ಪ್ರೋಗ್ರಾಮ್ನ. 150ಗಿಂತ ಮೀರಿ ಕೇಸಸ್ ಆಗಿ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿ ಸರ್ಜರಿ ಆಗಿದೆ. ಸೊ ಅದನ್ನು ನಿಮಗೆ ತಿಳಿಸೋಣ ಅಂತ ಇಷ್ಟಪಡ್ತೀನಿ. ಈ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇನ್ಸಿಷನ್ ಚಿಕ್ಕದಾಗಿದ್ರು ಅದನ್ನ ಪ್ರಿಸಿಷನ್ ಅಂತ ಕರಿತೀವಿ. ಅಂದ್ರೆ ಒಳಗೆ 20 ಮ್ಯಾಗ್ನಿಫೈ ಆಗುತ್ತೆ ಕ್ಯಾಮ್ರಾ. ಸೊ ಚೆನ್ನಾಗಿ ಮ್ಯಾಗ್ನಿಫೈ ಆಯಿತು ಅಂದ್ರೆ ಒಳಗಿನ ಅಂಗಾಂಗಗಳಿರ್ತಾರಲ್ಲ ನಮ್ಮ ದೇಹದಲ್ಲಿ ಅದು ಫುಲ್ ಮ್ಯಾಗ್ನಿಫೈ ಆಗಿ ಕಾಣಿಸಿದ್ರೆ ಎಲ್ಲಿ ರಕ್ತನಾಳ ಇದೆ ಇಂಪಾರ್ಟೆಂಟು, ಎಲ್ಲಿ ಇಂಪಾರ್ಟೆಂಟ್ ನರಗಳು ಹೋಗ್ತಾ ಇದೆ ನಮ್ಮ ದೇಹದಲ್ಲಿ, ಅದನ್ನು ಹೇಗೆ ಉಳಿಸೋದು ಅದೆಲ್ಲ ಸಾಧ್ಯತೆ ಇದೆ. ಆ ಪ್ರಿಸಿಷನ್ ಇಂದ ಸರ್ಜರಿ ಮಾಡಿದ್ರೆ ಬೇರೆ ಈಗ ದೇಹಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ, ರಿಕವರಿ ಬೇಗ ಆಗುತ್ತೆ. ತಮ್ಮ ಡೈಲಿ ರೂಟೀನ್ ಆಕ್ಟಿವಿಟೀಸ್ ಏನಂತೀರಿ ಅಂದರೆ ಈಗ ನಮ್ಮ ಬರ್ತಾ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಆಗ್ತಾ ಇದೆ. ಈಗ ಮುಂಚೆ ಥರ ಯಾರು ಸಪೋರ್ಟ್ ಸಿಸ್ಟಮ್ ಕಡಿಮೆ, ಯಾಕಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋ ಜನ. ಸೊ ಆಮೇಲೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ಇದ್ರೇನೆ ಈಗ ಇದು ಯಾರು 1 ತಿಂಗಳು 2 ತಿಂಗಳು ರಜಾ ಹಾಕೋ ಚಾನ್ಸೇ ಇಲ್ಲ. ಸೊ ಈ ರೋಬೋಟಿಕ್ ಸರ್ಜರಿ ಸಿಸ್ಟಮ್ ಇಂದ ಸರ್ಜರಿ ಆಗಿ 24 ಗಂಟೆ ಒಳಗೆ ತನ್ನ ಡೈಲಿ ರೂಟೀನ್ ಆಕ್ಟಿವಿಟೀಸ್ ಮಾಡ್ಕೊಬೋದು, ಬೇಗ ಡಿಸ್ಚಾರ್ಜ್ ಆಗ್ಬೋದು, ಬೇಗ ತನ್ನ ಆಕ್ಟಿವಿಟೀಸ್ಗೆ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ನಮ್ಮ ರಕ್ಷಿತ್ ಅವರು ಮಾತಾಡ್ತಾರೆ. ಕ್ಯಾನ್ಸರ್ ಗೆಡ್ಡೆಯು ಯಾವ ಅಂಗಾಂಶಗಳ ಮೇಲೂ ಬೆಳೆಯಬಹುದು, ಮುನ್ನೆಚ್ಚರಿಕೆಯಾಗಿ ಪರೀಕ್ಷಿಸಿಕೊಳ್ಳಿ. ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್, ಮೈಸೂರು. ಕ್ಯಾನ್ಸರ್ ಸರ್ಜರಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ನಮ್ದು ಚೇರ್ಮನ್ದು ಒಂದು ಮೋಟೋ ಅಂತಂದ್ರೆ ಪ್ರಪಂಚದಲ್ಲಿ ಏನೇ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದೆ ಅದು ಮೈಸೂರಲ್ಲಿ ಸಿಗಬೇಕು, ಸುತ್ತಮುತ್ತ ಜನರಿಗೆ ಉಪಯೋಗ ಆಗ್ಬೇಕಂತಿತ್ತು. ಅದೇ ರೀತಿ ಮೈಸೂರಲ್ಲಿ ಫಸ್ಟ್ ಪೆಟ್ ಸ್ಕ್ಯಾನ್ ಬಂತು, ಅಡ್ವಾನ್ಸ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಏನಿದೆ ಅದೇ ಥರ ಈಗ ಸರ್ಜರಿಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಪ್ಪ ಅಂತಂದ್ರೆ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ. ನಾವು ಸಕ್ಸಸ್ಫುಲ್ ಆಗಿ 150 ಕೇಸಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಮೊದಲೆಲ್ಲ ಏನಿತ್ತು ಅಂತಂದ್ರೆ ಆಪರೇಷನ್ ಆಗ್ತಿದ್ದರೆ 4-5 ದಿನ ರಿಕವರಿ ಆಗೋಕ್ಕೆ ಟೈಮ್ ಬೇಕಿತ್ತು, ಅದ್ರಲ್ಲಿ ಆಗುವಂಥ ಪೇನು ಕಾಂಪ್ಲಿಕೇಶನ್ಸ್ಗಳ ತುಂಬ ಇರ್ತಿತ್ತು. ಬಟ್ ರೋಬೋಟಿಕ್ ಸರ್ಜರಿ ಬಂದಿರೋದ್ರಿಂದ ಆಲ್ಮೋಸ್ಟ್ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗ್ತಾರೆ. ಅವ್ರ ರೂಟೀನ್ ಆಕ್ಟಿವಿಟೀಸ್ ಬೇಗ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಜಾಸ್ತಿ ಹೊತ್ತು ಬೆಡ್ ರಿಟರ್ನ್ ಆಗಬೇಕು ಅಥವಾ ನೋವಿಂದ ನರಳಬೇಕು ಅನ್ನೋದನ್ನ ಬಹಳ ಕಮ್ಮಿ ಆಗೋಗುತ್ತೆ. ಇನ್ನೊಂದು ಏನಪ್ಪ ಅಂದ್ರೆ ನೀವು ನೋಡ್ಕೊಂಡು ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಒಬೀಸ್ ಅಂತ ಕರಿತೀವಿ, ಅವ್ರದ್ದು ಆಪರೇಷನ್ ಮಾಡಬೇಕು, ಹೀಲಿಂಗ್ ಎಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಈಗ ರೋಬೋಟಿಕ್ ಸರ್ಜರಿ ಬಂದ್ರಿಂದ ಅವ್ರಿಗೂ ಅಷ್ಟೇ ಕೀ ಹೋಲ್ ಸರ್ಜರಿ ಮಾಡಿ ಆಲ್ಮೋಸ್ಟ್ ಫಾಸ್ಟರ್ ರಿಕವರಿ ಆಗುತ್ತೆ. ಸೊ ಅದೇ ಥರನೇ ರೋಬೋಟಿಕ್ ಸರ್ಜರಿಯಿಂದ ಆಲ್ಮೋಸ್ಟ್ ಬೆನಿಫಿಟ್ ತುಂಬ ಜಾಸ್ತಿ ಇದೆ. Again, ಮೈಸೂರಲ್ಲಿ we are the first robotic surgical center. So we have successfully completed 150 men complete ಮಾಡಿದ್ದೀವಿ and almost ಎಲ್ಲ patients have very happy feedback ಕೊಟ್ಟಿದ್ದಾರೆ. ಸೊ ದಟ್ ರಿಕವರಿ ತುಂಬ ಫಾಸ್ಟ್ ಆಗಿ ಹೋಗಿದೆ. ಅವರು ಅವ್ರ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಂಥವೆಲ್ಲ ತುಂಬ ಅಡ್ವಾಂಟೇಜ್ ಇರೋದ್ರಿಂದ ಐ ಥಿಂಕ್ robotic surgery ಫ್ಯೂಚರ್ as well as it is going to gain
ಮೋರ್ ಅಟೆನ್ಷನ್ ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸು ಈಗ ಆಲ್ಮೋಸ್ಟ್ ಬಂದು ರೋಬೋಟಿಕ್ ಸರ್ಜರಿ ಬಗ್ಗೆ ಕೇಳೋದೇ ಜಾಸ್ತಿ, ರೋಬೋಟಿಕ್ ಸರ್ಜರಿ ಬಗ್ಗೆ ಮಾಡ್ಬೋದಾ